ವಿವೇಕ್ ನಗರ ಠಾಣಾ ವ್ಯಾಪ್ತಿಯ ಮಾಯಾ ಬಜಾರ್ನಲ್ಲಿ ದಿನಾಂಕ 24/1/2024ರಂದು ಮಧ್ಯರಾತ್ರಿ ಸುಮಾರು 2:30ರಿಂದ 3 ಗಂಟೆ ಮಧ್ಯದಲ್ಲಿ ವಿವೇಕ್ ನಗರ ಠಾಣಾ ವ್ಯಾಪ್ತಿಯ ಒಬ್ಬ ರೌಡಿ ಶೀಟರ್ ಆಗಿರ್ತಕ್ಕಂಥ ಸತೀಶ್ ಅಲಿಯಾಸ್ ಮಿಲಿಟರಿ ಸತೀಶ್ ಅಂತೇಳ್ಬಿಟ್ಟು ಇವನನ್ನು ಸುಮಾರು 5 ಜನ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು 4 ಜನ ಆರೋಪಿಗಳನ್ನು ಈಗ ದಸ್ತಗಿರಿ ಮಾಡಿ ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಆರೋಪಿಗಳು ಸುಮಾರು 18ರಿಂದ 20 ವರ್ಷ ವಯಸ್ಸಿನವರಾಗಿದ್ದು ಇವರು ಆಡ್ಗೋಡಿ ಮತ್ತು ನಮ್ಮ ವಿವೇಕ್ ನಗರ ಮತ್ತು ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿರ್ತಾರೆ. ಹಳೆಯ ಇವರಿಗೆ ಆರೋಪಿಗಳಿಗೆ ಮೃತನು ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡ್ತಾಯಿದ್ದ. ಅವ್ರ ಜೊತೆ ಸಿಕ್ಕಾಗ ಅವರಿಗೆ ಹೆದರಿಸೋದು ಮಾಡ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಇದನ್ನು ಕೊಲೆ ಮಾಡಿದಂತ ಬಿಟ್ಟು ಈ ತನಿಖೆಯಿಂದ ಈಗ ಗೊತ್ತಾಗಿದೆ. ಇನ್ನೂ ಹೆಚ್ಚಿನ ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಇದಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ದಿನ ಬೇರೆ ಯಾರಾದರೂ ಇವರಿಗೆ ಮಾಹಿತಿ ಕೊಟ್ಟ ಬಗ್ಗೆ ಹಾಗೂ ಇನ್ನೂ ಯಾರಾದರೂ ಆರೋಪಿಗಳಿದ್ರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಈಗ 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಹೆಚ್ಚಿನ ತನಿಖೆಗಾಗಿ ಅವರನ್ನು ಪೊಲೀಸ್ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಬಂಧಿತರ ಹಿನ್ನೆಲೆ ಮೇಲೆ ಇಬ್ಬರ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಒಬ್ಬರ ಮೇಲೆ ಒಂದು 307 ಪ್ರಕರಣ ದಾಖಲಾಗಿದೆ. ಉಳಿದಂತೆ ಬೇರೆಯವರ ಮೇಲೆ ಒಂದು ಸ್ಮಾಲ್ ಥೆಫ್ಟ್ ಕೇಸ್ ಪ್ರಕರಣ ದಾಖಲಾಗಿದೆ. ಉಳಿದಂತೆ ಇಬ್ಬರು ಫ್ರೆಷರ್ಸು, ಅವ್ರಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಆದರೂ ಸಹಿತ ಈ ಹಿಂದೆ ಇವರ ಮೇಲೆ ಬೇರೆ ಏನಾದರೂ ಪ್ರಕರಣಗಳು ದಾಖಲಾಗಿದ್ದ ಬಗ್ಗೆ ಎಲ್ಲ ಠಾಣೆಗಳಿಂದ ಮಾಹಿತಿ ತೆಗೆದುಕೊಂಡು ಇನ್ನೂ ಹೆಚ್ಚಿನ ತನಿಖೆ ಕೈಗೊಳ್ತಾರೆ. ಅದೇ ಈಗೇನು ಮೃತ ಆಗಿರ್ತಕ್ಕಂಥ ಸತೀಶ್ ಅಲಿಯಾಸ್ ಮಿಲಿಟರಿ ಸತೀಶ ಈ ಹುಡುಗರಿಗೆ ಸ್ವಲ್ಪ ಬೆದರಿಸೋದು ಮಾಡ್ತಾಯಿದ್ದ ಅಂತ ಬಿಟ್ಟು ಮತ್ತು ಎಲ್ಲಾದರೂ ಸಿಕ್ಕಾಗ ಅವ್ರ ಮೇಲೆ ಸುಮ್ಮನೆ ಅವರನ್ನು ಹಲ್ಲೆ ಮಾಡೋದು ಮಾಡ್ತಾಯಿದ್ದ ಅಂತ ಬಿಟ್ಟು ಈ ಹಿನ್ನೆಲೆಯಲ್ಲಿ ಆಗುತ್ತೆ. ಪ್ಲ್ಯಾನ್ ಇದಕ್ಕೆ ಸಂಬಂಧಪಟ್ಟಂತೆ ನೀವು ತೀವ್ರವಾಗಿ ತನಿಖೆ ವಿಚಾರಣೆ ಕೈಗೊಳ್ಳಲು ಪೊಲೀಸ್ ಕಸ್ಟಡಿ ತೊಗೊಂಡಿದ್ದೆವು. ತನಿಖೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಅವರನ್ನು ದಸ್ತಗಿರಿ ಮಾಡಿದ್ದೇವೆ. ಮುಂದಿನ ಹೆಚ್ಚಿನ ತನಿಖೆ ಕೈಗೊಳ್ತೇವೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರಿಗೆ 1993ರಲ್ಲಿ ಎಕ್ಸಾಮ್ ಬರೆದಿರಂತೆ KPSCಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಬಿಟ್ಟು ಎಲ್ಲ ಇಲಾಖೆಗಳಿಂದ ಅವರು ಒಂದು ಪತ್ರವನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವಾಗ ಕೊಡೋಕ್ಕೆ ಬರ್ತಾ ಇದ್ರಂತೆ. ಆ ಹಿನ್ನೆಲೆ ನಿನ್ನೆ ಕೂಡ ಅವ್ರು ಬಂದಾಗ ಈ ಥರ ಘಟನೆ ಆಗಿದೆ. ಅವರಿಗೆ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಿಸಿಕೊಂಡು ದಸ್ತಗಿರಿ ಮಾಡಿದ್ದೀವಿ.